ಅದೇ ದೇಶದ ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ನಡೆದಿರುವಂಥ SIR ಪ್ರಕ್ರಿಯೆ ಏನಿದೆ ಅದು ಆತಂಕ ಉಂಟು ಮಾಡಿದೆ ಎಲ್ಲರಲ್ಲೂ. ಈಗ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಪ್ರಾರಂಭ ಆಗಿ ಮ್ಯಾಪಿಂಗ್ ನಡೀತಾ ಇದೆ. ಆದರೆ ಈ ಪ್ರಕ್ರಿಯೆಯಲ್ಲಿರುವಂಥ ಒಂದು ಪಾರದರ್ಶಕತೆಯ ಕೊರತೆ ಮತ್ತು ಏನೇನು ಅಂಶಗಳನ್ನು ಅವರು ಗಣನೆಗೆ ತಗೊಳ್ತಾರೆ ಅಂತ ಹೇಳುವಂಥದ್ದು ಕೂಡ ಗೊತ್ತಿಲ್ಲದಿರೋ ಕಾರಣ, ಮತ್ತು ಯಾವ ರೀತಿ ಇದು ಮುಂದುವರಿತದೆ ಅಂತಲೂ ಕೂಡ ಯಾರಿಗೂ ಗೊತ್ತಾ ತಿಳುವಳಿಕೆ ಇಲ್ಲ. ಹೆಚ್ಚಿನ ಸಂಖ್ಯೆಯ ಮತದಾರರನ್ನು ಮತದಾರ ಪಟ್ಟಿಯಿಂದ ಕೈ ಬಿಟ್ಟಿರುವಂಥದ್ದು ನಾವು ವೆಸ್ಟ್ ಬೆಂಗಾಲದಲ್ಲಿ, ಕೇರಳದಲ್ಲಿ ಗಮನಿಸಿರೋದ್ರಿಂದ ಇದರ ಬಗ್ಗೆ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಸೂಕ್ತವಾದಂಥ ನಿರ್ಧಾರಗಳನ್ನು ತಗೊಂಡು ನಾವು ಕೂಡ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ನಾಡಿದ್ದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಕರೆದಿದ್ದಾರೆ. ನಿನ್ನೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿ ಇದರ ಬಗ್ಗೆ ನಾವು ಎಲೆಕ್ಷನ್ ಕಮಿಷನ್ ಅವರ ಗಮನಕ್ಕೆ ತಂದು ಅವರು ನಾವು ಹೇಳೋದನ್ನ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಕೂಡ ನಾವು ಸಿದ್ಧರಾಗಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡಿದ್ದೀವಿ. ಸರ್, ಸುಪ್ರೀಂ ಕೋರ್ಟ್ ಮೂಲಕ ಮತದಾರರ ಪಟ್ಟಿ ಅಂತಿಮಗೊಳಿಸೋದಕ್ಕೇನೋ ಮಾತುಕತೆ ಆಗ್ತಿದೆ ಅಲ್ಲ, ಈಗ ಮತದಾರರ ಪಟ್ಟಿಯಿಂದ ಇರುವಂಥವ್ರು, ಈಗ ನಾನು ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆ, ನನ್ನನ್ನು ಒಂದು ದಿವಸ ಕೈಬಿಟ್ಟು ನೀವು ಇಂಥ ದಾಖಲೆಗಳು ಕೊಡಿ ಅಂತ ಕೇಳ್ತಾರೆ. ನನ್ನನ್ನು ಇರುವಂಥ ನೋಂದಣಿ ಆಗಿರುವಂಥ ಒಬ್ಬ ಮತದಾರರನ್ನು ಅವನು ಸತ್ತಿದ್ರೆ ಮತ್ತು ಬೇರೆ ಕಡೆ ಅವನು ಮತದಾರನಾಗಿದ್ದರೆ ಅಥವಾ ಅಲ್ಲಿಂದ ಬೇರೆ ಕಡೆಗೆ ಅವರು ವಲಸೆ ಹೋಗಿದ್ದರೆ ಮಾತ್ರ ಅವನ್ನ ತೆಗಿಬೋದೇ ಹೊರತು ಇವರೇ ಒಂದು ಕಾರಣಕ್ಕೆ ಪಟ್ಟಿ ಕೊಟ್ಟರೆ ಸಾಧ್ಯ ಇಲ್ಲ. ಈಗ ನನ್ನ ಹೆಸರು ಪೊನ್ನಣ್ಣ ಅಂತಿದೆ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ, ಅದು ತಂದೆ ಹೆಸರಲ್ಲಿ ಇರ್ತದೆ. ನಾನು ಈಗ 25 ವರ್ಷಗಳಿಂದ ಮತದಾರನಾಗಿ ಚುನಾವಣೆಗಳಲ್ಲಿ 6 ಚುನಾವಣೆ 8 ಚುನಾವಣೆಯಲ್ಲಿ ಮತದಾನ ಮಾಡಿದ್ದೆ. ಈಗ ನನ್ನ ತೆಗೆದು ನೀನು ಮತದಾರರ ಪಟ್ಟಿಯಿಂದ ಹೊರ ಹಾಕುವಂಥ ಪ್ರಕ್ರಿಯೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ಒಪ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಕಾನೂನು ನಡಿನಲ್ಲಿ ಅವ್ರಿಗೆ ಅವಕಾಶ ಇದೆಯಾ ಅಂತ ಹೇಳುವಂಥದ್ದು ಪ್ರಶ್ನೆ. ಇವತ್ತು ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ರಿವ್ಯೂ ಮಾಡುವಂಥದ್ದನ್ನು ಯಾರೂ ಕೂಡ ಅದರ ಮಧ್ಯೆ ಬರ್ತಾ ಇಲ್ಲ. ಆದರೆ ಅವರು ಮಾಡ್ತಾ ಇರುವಂಥ ಪ್ರಕ್ರಿಯೆಗಳೇನಿದೆ ಅದನ್ನು ನಾವು ತಿರಸ್ಕಾರ ಮಾಡ್ತಾಯಿದ್ವಿ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಾಗಿರುವಂಥ ಪರಿಸ್ಥಿತಿ, ಕೇರಳದಲ್ಲಾಗಿರುವಂಥ ಲಕ್ಷಾಂತರ ಮತದಾರರುಗಳನ್ನು ಕೈಬಿಟ್ಟಿರುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾಯಿದ್ವಿ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಎಚ್ಚೆತ್ತುಕೊಂಡು ಇದಕ್ಕೆ ಕ್ರಮ ಜರುಗಿಸಿದರೆ ಸೂಕ್ತ. ಪರಿಷ್ಕರಣೆ ಅಂಥೇಳಿ ಹೊಸ ಮತದಾರರ ಪಟ್ಟಿಯನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ಅವಕಾಶ ಇಲ್ಲ ಕಾನೂನು. ಎಲೆಕ್ಟ್ರಲ್ ರೂಲ್ಸ್ ಪ್ರಕಾರ ಯು ಕ್ಯಾನ್ ರಿವೈಸ್, ಬಟ್ ಯು ಕೆನಾಟ್ ಡೂ ಅ ಡಿನೋವಾ ಎಲೆಕ್ಟ್ರಲ್ ರೋಲ್. ಈಗ ಅವ್ರು ಮಾಡ್ತಾ ಇರೋದು ಅದೇ. ಮೇನ್ ಕ್ವಶನ್ ಅರೈಸ್ ಆಗಿರೋದು ಇದು ವೆಸ್ಟ್ ಬೆಂಗಾಲ್ನಲ್ಲಿ ಆದಂತಹ ಡಿಫ್ಯಾಕ್ಷನ್ ಇಟ್ಕೊಂಡು 27 ಲಕ್ಷ ವೋಟರ್ಗಳನ್ನು ರಿಮೂವ್ ಮಾಡಿ ನಂತರದಲ್ಲಿ ಎಲೆಕ್ಷನ್ ಕಮಿಷನ್ ಹೇಳ್ತಿದ್ದೆ ನಾವು ಮುಂದೆ ಕನ್ಸಿಡರ್ ಮಾಡೋಣ ಅಂತ. ನೋಡಿ, ಎಲೆಕ್ಷನ್ ಕಮಿಷನ್ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ರಾಜೇಗೌಡರ ಪ್ರಕರಣನೇ ಉದಾಹರಣೆ. ಆ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನರ್ ಅವ್ರ ಗಮನಕ್ಕೆ ನಾವು ತಂದ್ವಿ. ನಿಮ್ಮ ಅಬ್ಸರ್ವರೇ ಬಂದು ಇದರಲ್ಲಿ ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ, ಇದು ಕ್ರಿಮಿನಲ್ ಆ್ಯಕ್ಟಿವಿಟಿ ನಡೆದಿದೆ, ಫೋರ್ಜರಿ ಆಗಿದೆ ಅಂತೇಳಿ ಅಬ್ಸರ್ವರ್ ಕೊಟ್ಟಿದ್ದಾರೆ ವರದಿ. ನೀವು ದಯವಿಟ್ಟು ಈ ಫಲಿತಾಂಶವನ್ನು ಪ್ರಕಟಿಸಬೇಡಿ, ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ನ್ಯಾಯಾಲಯ ಏನು ತೀರ್ಮಾನ ಕೊಡ್ತದೆ ಅದನ್ನು ಪಾಲಿಸಿ ನಂತರ ಪ್ರಕಟಿಸಬೇಕಾ ಬೇಡವಾ ಅಂತ ಹೇಳೋ ನಿರ್ಣಯವನ್ನು ತಗೊಳ್ಳಿ, ತೀರ್ಮಾನ ತಗೊಳ್ಳಿ ಅಂತ ನಾವು ಗೋಗರದು ಅವರಲ್ಲಿ ಮನವಿ ಮಾಡಿದ್ರು ಕೂಡ ಅವತ್ತು ರಾತ್ರಿಯೇ ರಾಜೇಗೌಡರ ಚುನಾವಣೆ ಫಲಿತಾಂಶವನ್ನು ಘೋಷಣೆ ಮಾಡಿ ಎಲೆಕ್ಷನ್ ಕಮಿಷನ್ ಈಸ್ ನಾಟ್ ಎ ನ್ಯೂಟ್ರಲ್ ಬಾಡಿ ಎನಿಮೋರ್ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಇಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಉದಾಹರಣೆಗಳು ನಮ್ಮ ಮುಂದೆ ಗೋಚರಿಸ್ತಾ ಇದ್ದಾಗ SIRನ್ನು ನಾವು ಯಾವ ರೀತಿ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ? ಈಗ ಅವ್ರೇನು ಹೇಳ್ತಾರೆ, ಒಂದು ಅಂದರೆ ತಂದೆಗೂ ಮಗಳಿಗೂ ವೋಟರ್ಸ್ ಲಿಸ್ಟ್ನಲ್ಲಿ ವ್ಯತ್ಯಾಸ, ವಯಸ್ಸಿನ ವ್ಯತ್ಯಾಸ 15 ವರ್ಷದ ಮೇಲೆ ಇದ್ದ ಅಂದರೆ ತೆಗೆದಾಕ್ತೀವಿ. ಹೆಂಗೆ ತೆಗೆದಾಕ್ತೀರ ಸರ್? ಎಷ್ಟೊತ್ತು ಯಾವ ವಯಸ್ಸಲ್ಲಿ ಯಾರು ತಂದೆ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡೋಕ್ಕಾಗ್ತದ? ಸಾಧ್ಯ ಇದೆ ಅದು? ಮತ್ತು ಅಜ್ಜನಿಗೂ ಮೊಮ್ಮಗಳಿಗೂ 50 ವರ್ಷ ಇದ್ದರೆ ಹೆಂಗೆ ಈ ಥರ ಮಾಡೋಕ್ಕೆ ಸಾಧ್ಯ ಇದೆ? ಯಾವ ಕಾನೂನು? ಎನಿ ಬಾಡಿ, ವೆದರ್ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸಂವಿಧಾನಿಕವಾದಂಥ ಸಂಸ್ಥೆ ಇರ್ಬೋದು, ಕಾನೂನಾದಲ್ಲಿ ಸೃಷ್ಟಿಯಾಗಿರುವಂಥ ಸಂಸ್ಥೆ ಇರ್ಬೋದು, ಕಾನೂನಿನ ಅಡಿಯಲ್ಲೇ ಕೆಲಸ ಮಾಡಬೇಕೇ ಹೊರತು ಅವರೇ ಸ್ವಂತ ಶಕ್ತಿ,
ಸ್ವಇಚ್ಛೆಯಿಂದ ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲೆಕ್ಷನ್ ಕಮಿಷನರ್ ಅವರು ಅವ್ರದ್ದೇ ಸ್ವಂತ ತೀರ್ಮಾನಗಳನ್ನು ತಗೊಂಡು ಕಾನೂನಿನಲ್ಲಿ ಯಾವುದೇ ಅವಕಾಶ ಇಲ್ಲದಿರುವಂಥ ಕ್ರಮಕ್ಕೆ ಮುಂದಾಗಿದೆ. ಸರ್ ಲೀಗಲಿ ಆ ರೀತಿ ವೋಟರ್ ಲಿಸ್ಟನ್ನು ರಿವಿಷನ್ ಮಾಡೋದಕ್ಕೆ ವಿವಾಹೇತರ ಈ ಏಜ್ ಗ್ಯಾಪ್ನ ಏನೋ ಕೊಟ್ಟಿದ್ದಾರೆ, ಪಾಸಿಬಿಲಿಟಿ ಇದೆಯಾ? ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು. ಇದು ಯಾವುದು ಕೂಡ ಎಲೆಕ್ಟ್ರಲ್ ರೂಲ್ಸಲ್ಲಿ ಇಲ್ಲ. ಇಲ್ಲದೆ ಇರೋದು, ಕಾನೂನಲ್ಲಿ ಇಲ್ಲದೆ ಇರೋದನ್ನ ನೀವೇ ಹೆಂಗೆ ತರ್ತೀರಾ ಅಂತ ಹೇಳುವಂಥದ್ದೇ ನಮ್ಮ ಪ್ರಶ್ನೆ. ನಿನ್ನೆ ನಡೆದಂತಹ ಸಚಿವ ಸಂಪುಟದಲ್ಲಿ ಮುಸ್ಲಿಮರ ಮೇಲೆ ದಾಖಲಾದಂತಹ ಗಲಭೆ ಪ್ರಕರಣಗಳನ್ನು ವಾಪಸ್ ಪಡೆದಿದ್ದಾರೆ. ಸಾಕಷ್ಟು ಗೊತ್ತಿಲ್ಲಮ್ಮ, ನನ್ನ ಈಗ ಮುಸ್ಲಿಮರ ಮೇಲೆ ದಾಖಲೆ ಆಗಿದ್ದು ಅಂತ ಹೇಳಿದ್ರು. ಆರೋಪಿಗೆ ಒಂದು ಜಾತಿ ಧರ್ಮವನ್ನು ಕೊಟ್ಟು ಈಗಾಗಲೇ ನಮ್ಮ ಸಮಾಜವನ್ನು ಈ ಸಾಕಷ್ಟು ಹಾಳು ಮಾಡೋದಕ್ಕೆ ಬೇಕಾದಷ್ಟು ಶಕ್ತಿಗಳಿದ್ದಾರೆ. ನೀವು ಅದಕ್ಕೆ ಸೇರ್ಕೋಬೇಡಿ. ಇವತ್ತು ಆರೋಪಿ ಅಂತ ಹೇಳಿದ್ರೆ ಅವನು ಮುಸಲ್ಮಾನನೋ, ಕ್ರೈಸ್ತನೋ, ಹಿಂದುವೋ, ಬ್ರಾಹ್ಮಣನೋ, ಒಕ್ಕಲಿಗರೋ, ಇದೆಲ್ಲ ಈ ಲೆಕ್ಕಕ್ಕೆ ಬರ್ತದ? ಸಿ ಅಕ್ಯೂಸ್ಡ್ ಇನ್ ಲಾ, ಇನ್ ದ ಐ ಆಫ್ ಲಾ ಇಸ್ ಅನ್ ಅಕ್ಯೂಸ್ಡ್. ಸರ್ ಪೊಲೀಸರ ಮೇಲೆ ಆ ಗಲಭೆಯಲ್ಲಿ ಪೊಲೀಸರ ಮೇಲೆ ಅವರು ದಾಳಿ ಮಾಡಿದ್ದು, ಪೊಲೀಸರ ಅಲ್ಲ, ಈಗ ಜಖಂಗೊಳಿಸಿದ್ರು, ನಮ್ಮ ಅಂತಹ ಪ್ರಕರಣಗಳನ್ನು ವಾಪಸ್ ಪ್ರಕರಣ ಅದು ಸರಿ ನೀವು ಕೇಳೋದು. ಆದರೆ ಪ್ರಕರಣಗಳನ್ನು ಹಿಂದಕ್ಕೆ ಪಡೆಯೋದಕ್ಕೆ ಕೆಲವು ನಿಯಮಗಳು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ತಮ್ಮ ಅನೇಕ ಆದೇಶಗಳಲ್ಲಿ ಪ್ರಕಟಿಸಿದೆ. ಆ ನಿಯಮಗಳಿನಂತೆ ಸರ್ಕಾರಗಳು ಕೂಡ ಕ್ರಮ ಜರುಗಿಸಬೇಕು. ಅದು ಬಿಟ್ಟು ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ನಾನು ಕ್ಯಾಬಿನೆಟ್ನಲ್ಲಿ ಇಲ್ವಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪಾರ್ಟಿ ಸಾಕಷ್ಟು ವೈರಲ್ ಆಗ್ತಿದೆ. ನಿಮ್ಮ ನಾಯಕರು ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೆನ್ ಜಿ ಜನರೇಷನ್ ಸರ್, ಅದು ನಿನ್ನೆ ನಿಮ್ಮಲ್ಲಿ ಟಿ ಶರ್ಟ್ ಕೂಡ ತಂದಿದ್ದು. ಹೌದಾ? ಅಲ್ಲ, ನಾನು ಅದು ಭಾಳ ಒಂದು ಆಶ್ಚರ್ಯವಾದಂಥ ಬೆಳವಣಿಗೆ. ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ನಿನ್ನೆ ನಾನು ಸಾಯಂಕಾಲ ನೋಡಿದಾಗ 11.5 ಮಿಲಿಯನ್ ಇತ್ತು. ಬೆಳಿಗ್ಗೆ ಸಾಹೇಬ್ರ ಮನೆ ಒಳಗಡೆ ಹೋಗಿದ್ದ ಮೊದಲು ನೋಡಿದಾಗ 20 ಮಿಲಿಯನ್ ಆಗಿದೆ. ಅದರಿಂದ ಜನ, ಆದರೂ ಹೆಚ್ಚಲ್ಲಿ ಯುವಕರು ಯಾವ ರೀತಿ ಇವತ್ತಿನ ಆಡಳಿತದ ಮೇಲೆ, ದೇಶದಲ್ಲಿರುವಂಥ ಆಡಳಿತದ ಮೇಲೆ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳುವಂಥದ್ದಕ್ಕೆ ಇದು ಸ್ಪಷ್ಟವಾದಂಥ ನಿರ್ದೇಶನ. ಕಾಂಗ್ರೆಸ್ ಅವ್ರನ್ನ ಬ್ಯಾಕ್ ಮಾಡ್ತಿದ್ಯಾ ಸರ್? ಇದರಲ್ಲಿ ರಾಜಕೀಯ ತರಬೇಡಿ. ಪಾಪ ಯಾರೋ ಯುವಕರು ಸೇರಿ ಆಡಳಿತದ ವಿರುದ್ಧ ಇದು ಒಂದು ಕ್ರಾಂತಿ. ಇವತ್ತು ದೇಶದಲ್ಲಿ ಆಗ್ತಾ ಇರುವಂಥ ಬೆಲೆ ಏರಿಕೆ, ನಿರುದ್ಯೋಗ ಮತ್ತು ಆಡಳಿತದ ವೈಫಲ್ಯ, ಮತ್ತು ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕೆಲವು ನಿರ್ಧಾರಗಳು ನಮ್ಮನ್ನು ತೊಂದರೆಯಾಗಿ ಒಳಪಟ್ಟಿದೆ, ಇದೆಲ್ಲದರ ವಿರುದ್ಧ ದೇಶದ ಯುವಕರು, ಮಹಿಳೆಯರು, ಇವರೆಲ್ಲರ ಕಾಕ್ರೋಚ್ ಜನತಾ ಪಾರ್ಟಿಯಾಗಿ ಹೊರಗಡೆ ಬಂದಿದೆ. ಇದು ರಾಜಕೀಯವಾಗಿ ನಾವು ಅದನ್ನು ನೋಡಲೇಬಾರ್ದು. ಇದೊಂದು ಭಾಳ ದೊಡ್ಡ ಒಂದು ಡಿಸೆಂಟ್ ಅಗೇನ್ಸ್ಟ್ ದಿ ರೂಲಿಂಗ್ ಪಾರ್ಟಿ. ಇಟ್ಸ್ ಎ ಡಿಸೆಂಟ್, ಇಟ್ಸ್ ಅ ವಾಯ್ಸ್ ಆಫ್ ಡಿಸೆಂಟ್ ಅಗೇನ್ಸ್ಟ್ ದಿ ಸೆಂಟ್ರಲ್ ಗೌರ್ಮೆಂಟ್. ಸರ್ GBA ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೋರ್ಟ್ ಹೇಳಿದೆ. ಸಾಧ್ಯತೆ ಇದೆಯಾ ಸರ್? ಯಾಕಂದ್ರೆ BLOಗಳ ಕೊರತೆ ಇದೆ, ಅಲ್ಲ, ನಾವು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ನೋಡಿ, ಕೊರತೆ ಇದೆ, ಸಿಬ್ಬಂದಿಗಳಿಲ್ಲ, SIR ಮಾಡಿ ಅಂತ ಹೇಳ್ತಾರೆ, ಸೆನ್ಸಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೆನ್ಸಸ್ಸು ಮಾಡೋದಕ್ಕೆ ಅದೇ ಅಧಿಕಾರಿಗಳು, SIR ಮಾಡಲಿಕ್ಕೂ ಅದೇ ಅಧಿಕಾರಿಗಳು, ಚುನಾವಣೆಯೂ ಮಾಡಿ ಅಂತ ಅದೇ ಅಧಿಕಾರಿಗಳ ಕೈಯಲ್ಲಿ ಮಾಡಿ ಅಂತ ಹೇಳಿದ್ರೆ ಎಲ್ಲಿ ಸಾಧ್ಯ ಆಗ್ತದೆ? ಅದನ್ನ ಈಗಾಗಲೇ ನಾವು ಹೇಳಿದ್ದೀವಿ ಸುಪ್ರೀಂ ಕೋರ್ಟ್ನಲ್ಲಿ, ಸಾಧ್ಯ ಆಗೋದಿಲ್ಲ, ನಮಗೆ ಸಮಯ ಕೊಡಿ ಅಂತ. ನಾವು ಕೇಳಿದಷ್ಟು ಸಮಯ ಕೊಟ್ಟಿಲ್ಲ. ನೋಡೋಣ ನಮ್ಮದು. ಸುಪ್ರೀಂ ಕೋರ್ಟ್ ಈಗ ಆಗಸ್ಟ್ 31 ಹೇಳಿದೆ, ಅದರಲ್ಲಿ ಚುನಾವಣೆ ಆಗುತ್ತಾ ಅಂತ. ಅಲ್ಲ, ಆಗುತ್ತಾ ಅಂತ ಹೇಳಿದ್ರೆ ಅಧಿಕಾರಿಗಳಿಲ್ಲದೆ ಹೆಂಗೆ ಮಾಡೋದು? ಅಧಿಕಾರಿಗಳು ಬೇಕಲ್ಲ, ಸಿಬ್ಬಂದಿಗಳು ಬೇಕಲ್ಲ, ಜನ ಬೇಕಲ್ಲ ಕೆಲಸ ಮಾಡೋಕ್ಕೆ. ಕೇಂದ್ರ ಸರ್ಕಾರದ ಆದೇಶವನ್ನು ಪಾಲನೆ ಮಾಡ್ತಾರೆ ಸದ್ಯ ಅಧಿಕಾರಿಗಳು. ಸೆನ್ಸಸ್ ಸ್ಟ್ಯಾಚ್ಯುಟರಿ ಡ್ಯೂಟಿ ಅದು ಮಾಡ್ತಾರೆ. SIR ಮಾಡಲೇಬೇಕು, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸಬೇಕು. ಅವ್ರಿಗೆ ಎಲ್ಲಿದ್ದಾರೆ ಅಧಿಕಾರಿಗಳು? ರಾಜ್ಯ ಚುನಾವಣಾ ಆಯೋಗನೇ ಹೇಳ್ಬೇಕು ಏನು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.